ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ. ಪಾರ್ಟಿಗಳ ಆಯೋಜನೆ ಕೂಡ ಒಂದು ಕಡೆ ನಡೀತಾ ಇದೆ. ಆದರೆ ಮಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಕ್ಕೆ ಬಾಯ್ ಬಾಯ್ ಹೇಳಿ 2025 ವೆಲ್ಕಮ್ ಮಾಡಿಕೊಳ್ಳೋಕೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಪಾರ್ಟಿ, ಮೋಜು, ಮಸ್ತಿ. ಆದ್ರೆ ಕಡಲ ತಡಿ ಮಂಗಳೂರಿನಲ್ಲಿ ಹೊಸ ವರ್ಷದ ಪಾರ್ಟಿಗೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. 2025ಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ. ಕಡಲ ತಡಿಯಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ. ಹೊಸ ವರ್ಷಾಚರಣೆಗೆ ಪಾರ್ಟಿ ಮಾಡದಂತೆ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಪೊಲೀಸರಿಗೆ ಮನವಿ ಮಾಡಲು ಮುಂದಾಗಿದ್ದು, ಮನವಿ ಮೀರಿ ಪಾರ್ಟಿ ನಡೆದಿದ್ದಲ್ಲಿ ತಾವೇ ಆಚರಣೆಯನ್ನ ನಿಲ್ಲಿಸುವುದಾಗಿ ಬಜರಂಗ ದಳ ಎಚ್ಚರಿಸಿದೆ. 31ರ ರಾತ್ರಿ ಏನೆಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ನಿರ್ಬಂಧ ಮಾಡಬೇಕು. 31ರ ಹೊಸ ವರ್ಷದ ಹೆಸರಿನಲ್ಲಿ ಯುವ ಜನತೆಯನ್ನು ಹಾಳು ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು. ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳನ್ನು ಬಂದ್ ಮಾಡದಿದ್ದರೆ ಬಜರಂಗ ದಳದ ಕಾರ್ಯಕರ್ತರೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ, ಹೊಸ ವರ್ಷದ ಕಾರಣದಿಂದ ಮಂಗಳೂರಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಕೇರಳದಿಂದ ಬಂದ ಯುವಕರು ಮಂಗಳೂರಲ್ಲಿ ಪಾರ್ಟಿ ಮಾಡಿ ಯುವತಿಯರ ಮಾನಹಾನಿ ಮಾಡ್ತಾರೆ. ಹೀಗಾಗಿ ಹೊಸ ವರ್ಷದ ಕಾರ್ಯಗಳಿಗೆ ಅನುಮತಿ ನೀಡಬಾರದು ಅಂತ ವಿಎಚ್ಪಿ ಆಗ್ರಹಿಸಿದೆ. ಹೊಸ ವರ್ಷಕ್ಕೋಸ್ಕರ ನಾವು ಇವತ್ತು ಡ್ರಗ್ಸ್ ಅನ್ನು ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಅಂದರೆ ಇದರ ಅರ್ಥ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾರ್ಟಿಗಳಲ್ಲಿ ಬಹುಶಃ ಈ ಡ್ರಗ್ಸ್ ಉಪಯೋಗ ಮಾಡುವಂಥದ್ದು ಒಂದು ಇರ್ಬೋದು. ಅದಕ್ಕೋಸ್ಕರ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೀತಿಯ ಪಬ್ಲಿಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಪಾರ್ಟಿಗೆ ನೀವು ಅನುಮತಿಯನ್ನು ಕೊಡಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಪ್ರತಿ ವರ್ಷವೂ ಮಂಗಳೂರಲ್ಲಿ ಗ್ರ್ಯಾಂಡ್ ಪಾರ್ಟಿ ನಡೆಯುತ್ತಿದ್ದು, ಈ ಬಾರಿ ಪಾರ್ಟಿಗೆ ಆತಂಕ ಎದುರಾಗಿದೆ. ಪೊಲೀಸ್ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ. ಪಾರ್ಟಿಗಳ ಆಯೋಜನೆ ಕೂಡ ಒಂದು ಕಡೆ ನಡೀತಾ ಇದೆ. ಆದರೆ ಮಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. 2024ಕ್ಕೆ ಬಾಯ್ ಬಾಯ್ ಹೇಳಿ 2025 ವೆಲ್ಕಮ್ ಮಾಡಿಕೊಳ್ಳೋಕೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಪಾರ್ಟಿ, ಮೋಜು, ಮಸ್ತಿ. ಆದ್ರೆ ಕಡಲ ತಡಿ ಮಂಗಳೂರಿನಲ್ಲಿ ಹೊಸ ವರ್ಷದ ಪಾರ್ಟಿಗೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. 2025ಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ. ಕಡಲ ತಡಿಯಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ. ಹೊಸ ವರ್ಷಾಚರಣೆಗೆ ಪಾರ್ಟಿ ಮಾಡದಂತೆ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಪೊಲೀಸರಿಗೆ ಮನವಿ ಮಾಡಲು ಮುಂದಾಗಿದ್ದು, ಮನವಿ ಮೀರಿ ಪಾರ್ಟಿ ನಡೆದಿದ್ದಲ್ಲಿ ತಾವೇ ಆಚರಣೆಯನ್ನ ನಿಲ್ಲಿಸುವುದಾಗಿ ಬಜರಂಗ ದಳ ಎಚ್ಚರಿಸಿದೆ. 31ರ ರಾತ್ರಿ ಏನೆಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ನಿರ್ಬಂಧ ಮಾಡಬೇಕು. 31ರ ಹೊಸ ವರ್ಷದ ಹೆಸರಿನಲ್ಲಿ ಯುವ ಜನತೆಯನ್ನು ಹಾಳು ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು. ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳನ್ನು ಬಂದ್ ಮಾಡದಿದ್ದರೆ ಬಜರಂಗ ದಳದ ಕಾರ್ಯಕರ್ತರೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ, ಹೊಸ ವರ್ಷದ ಕಾರಣದಿಂದ ಮಂಗಳೂರಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಕೇರಳದಿಂದ ಬಂದ ಯುವಕರು ಮಂಗಳೂರಲ್ಲಿ ಪಾರ್ಟಿ ಮಾಡಿ ಯುವತಿಯರ ಮಾನಹಾನಿ ಮಾಡ್ತಾರೆ. ಹೀಗಾಗಿ ಹೊಸ ವರ್ಷದ ಕಾರ್ಯಗಳಿಗೆ ಅನುಮತಿ ನೀಡಬಾರದು ಅಂತ ವಿಎಚ್ಪಿ ಆಗ್ರಹಿಸಿದೆ. ಹೊಸ ವರ್ಷಕ್ಕೋಸ್ಕರ ನಾವು ಇವತ್ತು ಡ್ರಗ್ಸ್ ಅನ್ನು ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಅಂದರೆ ಇದರ ಅರ್ಥ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾರ್ಟಿಗಳಲ್ಲಿ ಬಹುಶಃ ಈ ಡ್ರಗ್ಸ್ ಉಪಯೋಗ ಮಾಡುವಂಥದ್ದು ಒಂದು ಇರ್ಬೋದು. ಅದಕ್ಕೋಸ್ಕರ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೀತಿಯ ಪಬ್ಲಿಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಪಾರ್ಟಿಗೆ ನೀವು ಅನುಮತಿಯನ್ನು ಕೊಡಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು.
ಪ್ರತಿ ವರ್ಷವೂ ಮಂಗಳೂರಲ್ಲಿ ಗ್ರ್ಯಾಂಡ್ ಪಾರ್ಟಿ ನಡೆಯುತ್ತಿದ್ದು ಈ ಬಾರಿ ಪಾರ್ಟಿಗೆ ಆತಂಕ ಎದುರಾಗಿದೆ. ಪೊಲೀಸ್ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದ್ ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದೆ. ಪಾರ್ಟಿಗಳ ಆಯೋಜನೆ ಕೂಡ ಒಂದು ಕಡೆ ನಡೀತಾ ಇದೆ. ಆದರೆ ಮಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ. ಸಾವಿರದ 2024ಕ್ಕೆ ಬಾಯ್ ಬಾಯ್ ಹೇಳಿ 2025ನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಪಾರ್ಟಿ, ಮೋಜು, ಮಸ್ತಿ. ಆದ್ರೆ ಕಡಲ ತಡಿ ಮಂಗಳೂರಿನಲ್ಲಿ ಹೊಸ ವರ್ಷದ ಪಾರ್ಟಿಗೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. 2025ಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ. ಕಡಲ ತಡಿಯಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ. ಹೊಸ ವರ್ಷಾಚರಣೆಗೆ ಪಾರ್ಟಿ ಮಾಡದಂತೆ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಪೊಲೀಸರಿಗೆ ಮನವಿ ಮಾಡಲು ಮುಂದಾಗಿದ್ದು, ಮನವಿ ಮೀರಿ ಪಾರ್ಟಿ ನಡೆದಿದ್ದಲ್ಲಿ ತಾವೇ ಆಚರಣೆಯನ್ನ ನಿಲ್ಲಿಸೋದಾಗಿ ಬಜರಂಗ ದಳ ಎಚ್ಚರಿಸಿದೆ. 31ರ ರಾತ್ರಿ ಏನೆಲ್ಲ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ನಿರ್ಬಂಧ ಮಾಡಬೇಕು. 31ರ ಹೊಸ ವರ್ಷದ ಹೆಸರಿನಲ್ಲಿ ಯುವ ಜನತೆಯನ್ನು ಹಾಳು ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಬಂದ್ ಮಾಡಬೇಕು. ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳನ್ನು ಬಂದ್ ಮಾಡದಿದ್ದರೆ ಬಜರಂಗ ದಳದ ಕಾರ್ಯಕರ್ತರೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ, ಹೊಸ ವರ್ಷದ ಕಾರಣದಿಂದ ಮಂಗಳೂರಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಕೇರಳದಿಂದ ಬಂದ ಯುವಕರು ಮಂಗಳೂರಲ್ಲಿ ಪಾರ್ಟಿ ಮಾಡಿ ಯುವತಿಯರ ಮಾನಹಾನಿ ಮಾಡ್ತಾರೆ. ಹೀಗಾಗಿ ಹೊಸ ವರ್ಷದ ಕಾರ್ಯಗಳಿಗೆ ಅನುಮತಿ ನೀಡಬಾರದು ಅಂತ ವಿಎಚ್ಪಿ ಆಗ್ರಹಿಸಿದೆ. ಹೊಸ ವರ್ಷಕ್ಕೋಸ್ಕರ ನಾವು ಇವತ್ತು ಡ್ರಗ್ಸ್ ಅನ್ನು ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಅಂದರೆ ಇದರ ಅರ್ಥ ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪಾರ್ಟಿಗಳಲ್ಲಿ ಬಹುಶಃ ಈ ಡ್ರಗ್ಸ್ ಉಪಯೋಗ ಮಾಡುವಂಥದ್ದು ಒಂದು ಇರ್ಬೋದು. ಅದಕ್ಕೋಸ್ಕರ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ಕಮಿಷನರ್ಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಕಾನೂನಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೀತಿಯ ಪಬ್ಲಿಕ್ ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಪಾರ್ಟಿಗೆ ನೀವು ಅನುಮತಿಯನ್ನು ಕೊಡಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಪ್ರತಿ ವರ್ಷವೂ ಮಂಗಳೂರಲ್ಲಿ ಗ್ರ್ಯಾಂಡ್ ಪಾರ್ಟಿ ನಡೆಯುತ್ತಿದ್ದು ಈ ಬಾರಿ ಪಾರ್ಟಿಗೆ ಆತಂಕ ಎದುರಾಗಿದೆ. ಪೊಲೀಸ್ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದ್ ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.